ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ತೆಂಗಿನಕಾಯಿ ಬರ್ಫಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈ ತೆಂಗಿನಕಾಯಿ ಬರ್ಫಿ ಕರೆಕ್ಟ್ ಮೆಷರ್ಮೆಂಟ್ಸ್ ಹಾಕಿದ್ರೇ ಕರೆಕ್ಟಾಗಿ ಬರುತ್ತೆ. ಇಲ್ಲಾಂದರೆ ಒಂದೊಂದು ಸರ್ತಿ ನಾವು ಬೇಗ ತೆಗೆದುಬಿಡ್ತೀವಿ. ಅವಾಗ ಏನಾಗುತ್ತೆ ಅಂದರೆ ವಡೆ ಬರಲ್ಲ ಚೆನ್ನಾಗಿ. ಲೇಟಾಗಿ ತೆಗೆದ್ರೆ ತುಂಬ ರಫ್ ಆಗಿಬಿಡುತ್ತೆ, ಡ್ರೈ ಆಗುತ್ತೆ. ನೋಡಿ, ಈ ಥರ ಕರೆಕ್ಟಾಗಿರಬೇಕು. ಹೀಗೆ ಕಟ್ ಮಾಡಿದ್ರೆ ಚೆನ್ನಾಗಿ ಕಟ್ ಆಗಬೇಕು ಈಸಿಯಾಗಿ. ಆಮೇಲೆ ಸಾಫ್ಟಾಗಿ ಜ್ಯೂಸಿಯಾಗಿರಬೇಕು ತೆಂಗಿನಕಾಯಿ. ಇಲ್ಲಾಂದ್ರೆ ಒಂದ್ಸಲಿ ತೆಂಗಿನಕಾಯಿ ಒಣಗಿಬಿಡುತ್ತೆ, ಒಣಗ್ದಂಗೆ ಆಗುತ್ತೆ. ಸೊ ಅದೆಲ್ಲ ಆಗ್ಲಾರ್ದಂಗೆ ಹೆಂಗೆ ಮಾಡೋದು ನೋಡೋಣ. ಈ ಥರ ನಾನು ಒಂದು ಪ್ಯಾನ್ನ ಗ್ರೀಸ್ ಮಾಡಿಟ್ಕೊಂಡು ತುಪ್ಪ ಹಾಕಿ, ಈಗ ನಾನು ಇದಕ್ಕೆ ಒಂದು ಪ್ಯಾನಲ್ಲಿ ಒಂದೇ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ಥರ ನಾನು 2 ಕಪ್ನಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ನಾನು ಬಿಳಿ ಪೋರ್ಷನ್ ಅಷ್ಟೇ ತೊಗೊಂಡಿದ್ದೀನಿ. ಇದನ್ನು ಹುರಿಯೋದು ಅಂದರೆ ಅರ್ಥ ಜಸ್ಟ್ ನಾನು ವಾರ್ಮ್ ಮಾಡ್ಕೊತಿದ್ದೀನಿ ಅಷ್ಟೇ, ಒಂದೇ 1 ಮಿನಿಟ್ ಅಷ್ಟೇ. ಇದು ನೀವೇನಾದರೂ ಭಾಳ ಹುರಿದ್ಬಿಟ್ರೆ ಆ ತೆಂಗಿನಕಾಯಿಲಿರೋ ಮಾಯಿಶ್ಚರ್ ಎಲ್ಲ ಹೋಗ್ಬಿಡುತ್ತೆ. ಆವಾಗ ಡ್ರೈ ಆಗಿಬಿಡುತ್ತೆ ಕೊಕೊನಟ್ಟು. ಸುಮ್ಮನೆ ಸ್ವಲ್ಪ ಬಿಸಿ ಹತ್ತಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ವಾರ್ಮ್ ಆದರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ತುಪ್ಪ ಹತ್ಕೊಳ್ಳಿ ಅನ್ನೋದಕ್ಕೆ ನಾನು ಈ ಥರ ಮಾಡ್ತಾಯಿದ್ದೀನಿ. ಇದನ್ನು ಮಾಡಿಕೊಂಡು ನಾನು ಪಕ್ಕಕ್ಕೆ ಪ್ಲೇಟಲ್ಲಿ ತೆಗೆದಿಟ್ಕೊಂಡಂತೆ. ಈಗ ನಾನು 1/4 ಕಪ್ ಹಾಕ್ತಿದ್ದೀನಿ. 1 ಕಪ್ ಹಾಕ್ಕೊಡೋ 1 ಕಪ್ಪು ಹಾಕೋತಾರೆ. ಇದು 1/4 ಕಪ್ ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ ಅಂತ ಅನ್ನೋ ಇಂಟೆನ್ಷನ್ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟೇ ನಾನು ನೀರು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈ ಥರ ಪಾಕ ಮಾಡ್ಕೋಬೇಕು. ಇವಾಗ ನೋಡಿ, ಇದಕ್ಕೆ 1 ಥ್ರೆಡ್ ಕನ್ಸಿಸ್ಟೆನ್ಸಿ ಮಾಡ್ಕೋಬೇಕಾಗುತ್ತೆ. ಅಂದರೆ 1 ಎಳೆ ಪಾಕ ಅಂತಾರಲ್ಲ ಅದು. ನೋಡಿ, ಇದು ಕರಗ್ತಾ ಇರಬೇಕಾದ್ರೆ ಅಂದರೆ ಇದು ಬೇಗ ಆಗೋಗುತ್ತೆ. ಯಾಕಂದರೆ ನಾನು ಅರ್ಧ ಕಪ್ ಅಷ್ಟೇ ನೀರು ಹಾಕಿರೋದ್ರಿಂದ 1-2 ನಿಮಿಷದಲ್ಲಿ ಬಂದುಬಿಡುತ್ತೆ. ನನಗೆ ಒಂಚೂರು ಲೈಟ್ ಯೆಲ್ಲೋಯಿಶ್ ಕಲರ್ ಬೇಕು ಅಂತ ಹೇಳ್ಬಿಟ್ಟು ನಾನು ಸ್ಯಾಫ್ರನ್ನು ಹಾಕ್ತಿದ್ದೀನಿ. ಆಮೇಲೆ ಟೇಸ್ಟೂ ತುಂಬ ಚೆನ್ನಾಗಾಗುತ್ತೆ. ಹಾಕಿ ನೋಡಿ, ಈ ಥರ ಸ್ಯಾಫ್ರನ್ ಹಾಕಿದ್ದೀನಿ. ಇವಾಗ ನೋಡಿ, ಇವಾಗ 1 ಎಳೆ ಪಾಕ, ತಿಕ್ಕಾಗಿರೋ 1 ಎಳೆ ಪಾಕ ಬೇಕು ನನಗೆ. ನೋಡಿ, ಈಗ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಿಮಗೆ. ಲಾಸ್ಟ್ ಎಳೆ ಬೀಳಬೇಕಾದ್ರೆ ಹೀಗೆ ಭಾಳ ಕಷ್ಟಪಟ್ಟು ಕೆಳಗೆ ಹಿಂಗೆ ಬೀಳ್ತಾ ಇದೆ ನೋಡಿ. ಆ ಒಂದು ಹೀಗೆ ಒಂದು ಸ್ಟ್ರಿಂಗ್ ಥರ ಫಾರ್ಮ್ ಆಗ್ತದೆ, ಅದಕ್ಕೆ 1 ಎಳೆ ಪಾಕ ಅಂತಾರೆ. ಈಗ ಅದು ಫಾರ್ಮ್ ಆದ ತಕ್ಷಣವೇ ನಾನು ಇಮಿಡಿಯೇಟಾಗಿ ನಾನು ಈ ತೆಂಗಿನಕಾಯಿ ಏನಾರು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಈ ಥರ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಗಟ್ಟಿ ಆಗ್ತಾ ಬರುತ್ತೆ. ಈಗ ಒಂದು 10-12 ನಿಮಿಷ ತೊಗೊಳುತ್ತೆ ಇದು. ಇವಾಗ ನಾವು ಸ್ಟಾರ್ಟ್ ಮಾಡಿ ಸ್ಲೋಲಿ ಈಗ ಗಟ್ಟಿ ಹಾಕ್ಕೊಂತ ಬರುತ್ತೆ ಇದು. ನೋಡೋಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಲರ್ ನೋಡಿ, ಜಾಸ್ತಿ ಕಲರ್ ನಾನೇನು ಹಾಕಿಲ್ಲ, ಸುಮ್ಮನೆ ಸ್ವಲ್ಪ ಸ್ಯಾಫ್ರನ್ ಹಾಕಿದ್ದೀನಿ. ಅದು ಸ್ವಲ್ಪ ಹೊತ್ತು ಆದಂಗೆಲ್ಲ ಚೂರೇ ಬಿಟ್ಕೊಂಡು ಹೋಗುತ್ತೆ. ನೋಡಿ, ಈ ಥರ ಕಲರ್ ಇವಾಗ ಬಿಡ್ತಾ ಇದೆಯಲ್ವ, ಸ್ವಲ್ಪ ಬಿಟ್ಕೊಂಡು ಹೋಗುತ್ತೆ. ಬೇಕು ನಿಮಗೆ ಪ್ರಾಪರ್ ಕಲರ್ ಬೇಕು ಸ್ಯಾಫ್ರನ್ದು ಅಂದರೆ ಸ್ವಲ್ಪ ಹಾಲಲ್ಲಿ ನೆನೆ ಇಟ್ಬಿಟ್ಟು ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಕಲರು. ನೋಡಿ, ಈ ಥರ ಈಗಾಗಲೇ ಕಲರ್ ಬರ್ತಾ ಇದೆ, ಲೈಟ್ ಯೆಲ್ಲೋಯಿಶು. ನೋಡೋಲ್ಲ, ಹೀಗೆ ಗಟ್ಟಿ ಆಗ್ತಾ ಇದೆ ಬರ್ತಾ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ಬೇಕಿದ್ರೆ 1 ಕಪ್ನೂ ಹಾಕ್ಕೊಳ್ಳಿ ಸಕ್ಕರೆನ. ಈಗ ನಾನು 1 ಸ್ಪೂನು ತುಪ್ಪ ಹಾಕ್ಕೋತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಕೆಲವ್ರು ಏನು ಮಾಡ್ತಾರೆ ಅಂದರೆ ಮೊದಲೇ 2 ಮಿಕ್ಸ್ ಮಾಡು ಹಾಕೋತಾರೆ. ತೆಂಗಿನಕಾಯಿ ಶುಗರ್ನ ಮಿಕ್ಸ್ ಮಾಡೂ ರೆಡಿ ಮಾಡಿ ಇಟ್ಕೊಂಡು ಆ ಥರ ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೂ ಮಾಡ್ಬೋದು. ಇದು ನಾನು ಈಸಿಯೆಸ್ಟ್ ಮೆಥಡ್ ಅಂತ ಮಾಡ್ತಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಇದು ಈ ಥರ ನೋಡಿ ಹೆಂಗೆ ಬಬ್ಬಲ್ಸ್ ಬರ್ತಾಯಿದೆ ನೋಡಿ. ನಾನು ಈಗ ಈ ಥರ ಸ್ಪೂನಿಂದ ಹಿಂಗೆ ತೆಗೆದಂಗೆಲ್ಲ ಬಬ್ಬಲ್ಸ್ ಬರ್ತಾಯಿದೆ. ಹೀಗೆ ಬಬ್ಬಲ್ಸ್ ಬರೋಕ್ಕೆ ಶುರು ಆಯಿತು ಅಂದರೆ ಇನ್ನೊಂದು 3-4 ನಿಮಿಷದಲ್ಲಿ ಇದು ಮುಗಿದು ಆಗೋಗುತ್ತೆ ಅಂತ ಅರ್ಥ. ಈ ಥರ ಬಬ್ಬಲ್ಸ್ ಬರ್ತಾ ಇರಬೇಕು. ಈಗ ಬಬ್ಬಲ್ಸ್ ಬಂದ ತಕ್ಷಣ ತೆಗಿಬೇಡಿ, ಒಂದು 4-5 ನಿಮಿಷ ತೊಗೊಳುತ್ತೆ ಇದು. ನೋಡಿ, ಎಲ್ಲ ಪ್ಲೇಟ್ನೆಲ್ಲ ಬಿಟ್ಕೊಂಡು ನೋಡಿ, ಈಗ ಪಾತ್ರೆನೆಲ್ಲ ಈ ಥರ ಬಿಟ್ಕೊಂಡು ಸೆಂಟ್ರ್ನಲ್ಲಿ ಬರ್ತಾಯಿದೆ ನೋಡಿ ಈ ಥರ. ಈಗ ಸೆಂಟ್ರ್ನಲ್ಲಿ ಬರ್ತಾ ಇದೆ. ಎಲ್ಲ ಪಾತ್ರೆನೆಲ್ಲ ಸೈಡಿಗೆಲ್ಲ ಪ್ಯಾನನ್ನು ಬಿಟ್ಟಿದೆ ಅಂದರೆ ಅರ್ಥ ಇದು ರೆಡಿಯಾಗಿದೆ ಅಂತ. ನೋಡಿದ್ರಲ್ಲ, ರೆಡಿಯಾಗಿದೆ ಇದು. ಇದನ್ನು ಇವಾಗ ಸೆಟ್ ಮಾಡ್ಕೊಳ್ಳಿ ಚೆನ್ನಾಗಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಇದನ್ನು ಭಾಳ ಹೊತ್ತು ಬಿಟ್ಟು ಕಟ್ ಮಾಡಬೇಡಿ. ಒಂದು 2 ನಿಮಿಷ ಬಿಟ್ಟ ಮೇಲೆ ಕಟ್ ಮಾಡಿ, ಒಂದು 5 ನಿಮಿಷ ಬಿಟ್ಟ ಮೇಲೆ. ಯಾಕಂದರೆ ಭಾಳ ಹೊತ್ತಾದ್ಮೇಲೆ ಲಾಸ್ಟಿಗೆ ನೀವು ಕಟ್ ಮಾಡೋಕ್ಕೋದ್ರೆ ತುಂಬ ಗಟ್ಟಿಯಾಗಿಬಿಟ್ಟಿರುತ್ತೆ, ನಾವು ಕಟ್ ಮಾಡೋದು ಕಷ್ಟ ಆಗುತ್ತೆ. ಮೊದಲೇ ಕಟ್ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಬಿಸಿ ಇದೆ ಅನ್ಬೇಕಾದ್ರೆ ಕಟ್ ಮಾಡಿಕೊಂಡ್ರೆ ಈಸಿಯಾಗಿ ನಿಮಗೆ ಯಾವ ಶೇಪಿಂದ ಬೇಕಾ ಅದು ವಡೆನ ಬರುತ್ತೆ. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ. ಇದು ಪರ್ಫೆಕ್ಟ್ ಕೊಬ್ಬರಿ ವಡೆನ ಈ ಥರ ಮಾಡ್ಬೋದು. ನೋಡಿ, ಈ ಥರ ಟಿಪ್ಸ್ನ ನೀವು ಬಳಸಿದ್ರೆ ನೀವು ಚೆನ್ನಾಗಿರೋ ಒಂದು ಜ್ಯೂಸಿಯಾಗಿರೋಂಥ ಒಂದು ಬರ್ಫಿನ ರೆಡಿ ಮಾಡ್ಬೋದು. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಒಣಗ್ದಂಗೆ ಆಗ್ಬಿಡುತ್ತೆ. ಕೆಲವು ಸಲ ಮಾಡಿದಾಗ ಅದು ಒಣ ಆಗ್ಬಿಡುತ್ತೆ. ಯಾಕಂದರೆ ತೆಂಗಿನಕಾಯಿನ ಜಾಸ್ತಿ ಹುರಿದ್ರೂ ಹಾಗಾಗುತ್ತೆ, ಅದ್ರಾಗಿನ ಜ್ಯೂಸಿನ ಕಂಟೆಂಟ್ ಎಲ್ಲ ಹೋದ್ರೂ ಹಾಗಾಗುತ್ತೆ. ನೋಡಿರಿ ಎಷ್ಟು ಸಾಫ್ಟಾಗಿದೆ, ಕಲ್ ಥರ ಗಟ್ಟಿಯಾಗಿಲ್ಲ, ತುಂಬ ಸಾಫ್ಟಾಗಿದೆ, ತುಂಬ ಚೆನ್ನಾಗಿದೆ. ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ. ಆಮೇಲೆ ಹೇಗಿದೆ ಅಂತ ನನಗೆ ಹೇಳಿ. ನಾನು ಇದ್ರ ಮೇಲೆ ಸ್ವಲ್ಪ ಪಿಸ್ತಾ ಉದುರಿಸಿದ್ದೀನಿ ಮತ್ತು ಸ್ಯಾಫ್ರನ್ ಉದುರಿಸಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ.